ಸರ್ 100 ಸಿಕ್ಕರೂ ಸಾಕು ಸರ್. ಈಗ 150 ನಾವು ಲೆಕ್ಕ ಹಿಡ್ಕೊಂಡ್ವಿ ಅಂತ ತಿಳ್ಕೊಳ್ಳಿ ಸರ್. ಗಿಡಕ್ಕೆ ಹಿಡಿದ್ರೆ 1,50,000 ಫ್ರೂಟ್ಸ್ ಅದು 30 ಲಕ್ಷ ಆಗುತ್ತೆ ಸರ್. ಹಲೋ ಸ್ನೇಹಿತರೆ, ನಿಮಗೆ ಸ್ವಾಗತ ಕೃಷಿ ಮಷಿನ್ಗೆ. ಇದು ಒಂದು ನಮ್ಮದು ಪ್ರಯತ್ನ. ನಮ್ಮ ರೈತರಿಂದ ರೈತರಿಗೆ ಬೆನಿಫಿಟ್ ಆಗಬೇಕು, ಅವ್ರು ಏನು ಪ್ರೊಸೆಸ್ ಮಾಡ್ತಾಯಿದ್ದಾರೆ, ಅವ್ರು ಯಾವ ಥರ ಫಾರ್ಮಿಂಗ್ ಮಾಡ್ತಾಯಿದ್ದಾರೆ ಅಂಥೇಳಿ ನಮ್ಮ ರೈತರಿಂದ ರೈತರಿಗೆ ಬೆನಿಫಿಟ್ ಆಗಬೇಕಂತೇಳಿ ಒಂದು ಇದು ಪ್ರಯತ್ನ ಮಾಡ್ತಾಯಿದ್ವಿ, ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿದ್ವಿ. ಅಂದರೆ ಟೆಕ್ನಾಲಜೀಸ್ ನಮ್ಮ ಕಡೆಯೇ ರೈತರ ಕಡೆಯಿಂದ ಟೆಕ್ನಾಲಜಿ ಅದಾವೆ, ಆ ಟೆಕ್ನಾಲಜಿ ನಮ್ಮ ರೈತರಿಗೆ ಗೊತ್ತಾಗಬೇಕಂತ ಹೇಳಿ ಇದು ಇಂಥದ್ದು ವಿಡಿಯೋಸ್, ಸಣ್ಣ ಸಣ್ಣ ವಿಡಿಯೋಸ್, ಸಕ್ಸಸ್ ಸ್ಟೋರೀಸ್, ರೈತರದ್ದು ಸಕ್ಸಸ್ ಸ್ಟೋರೀಸ್ ಮಾಡ್ತಾಯಿದ್ವಿ. ಇವತ್ತು ನಾವು ಕುಮ್ಶಿ ಅಂದರೆ ಗುಲ್ಬರ್ಗ ಡಿಸ್ಟಿಕ್ಕು, ಗುಲ್ಬರ್ಗ ತಾಲೂಕದಲ್ಲಿ ಕುಮ್ಶಿ ಅಂತ ಊರು ಇದೆ. ಅಲ್ಲಿ ಊರೊಳಗೆ ನಮ್ದು ಅಣ್ಣಾರಾವ್ ಪಾಟೀಲ್ ಸರ್ ಅವ್ರ ಕಡೆ ಬಂದಿದೆ. ಆ್ಯಕ್ಚುಲಿ ಇವ್ರ ಕಡೆ ಅಂದರೆ ಹಲವಾರು ಅಂದರೆ ಭಾಳ ಅದಾವೆ ಬೆಳೆಗಳು. ನಿಮಗೆ ಕಾಣ್ತಾ ಹಿಂದೆ ಕಾಣ್ತದೆ ತೆಂಗಿನಕಾಯಿ ಕಾಣ್ತದ್ರೆ ಅಂಥದ್ದು ತೆಂಗಿನಕಾಯಿ ಜೊತೆ ತೊಗರಿ ಹಾಕ್ಯಾರ, ಆಮೇಲೆ ನಿಂಬೆಹಣ್ಣು ಹಾಕ್ಯಾರ. ಆಮೇಲೆ ಸರ್ ಬಾಯ್ಲಿಂದ ಕೇಳೋಣ ಅವ್ರದ್ದು ಯಾವ ಥರ ಅಂಥೇಳಿ. ಅವ್ರು ಮತ್ತು ವೆರಿ ವೆಲ್ ಎಜುಕೇಟೆಡ್. ಅಂದರೆ ನಮ್ಮ ರೈತರಿಗೆ ನಿಮಗೆ ಎಲ್ಲ ಸಲಹೆನೂ ಸಿಗುತ್ತೆ ಈ ವಿಡಿಯೋ ಒಳಗೆ. ಸೊ ಈಗ ಏನು ಲೇಟ್ ಮಾಡೋದು ಬೇಕಾಗಿಲ್ಲ, ಡೈರೆಕ್ಟ್ ಸರ್ ಕೂಡ ಮಾತಾಡೋಣ. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು, ನಿಮ್ಮ ಎಜುಕೇಷನು, ಆಮೇಲೆ ನೀವು ಫಾರ್ಮಿಂಗ್ ಯಾವ ಥರ ಬಂದ್ರಿ ನಮ್ಮ ರೈತರಿಗೆ, ಆಮೇಲೆ ನಿಮ್ಮ ಅಪ್ಪಾಜಿ ನಾವು ಮಾತಾಡಿದಾಗ ಅಪ್ಪಾಜಿಯವ್ರು ಯಾವ ಥರ ಮಾಡಿದ್ರು ಅಂತ ಹೇಳಿ ನಮ್ಮ ರೈತರಿಗೆ ಸ್ವಲ್ಪ ಡಿಟೇಲ್ ಹೇಳಿ ಸರ್. ಆಮೇಲೆ ನೀವು ಯಾವ ಥರ ಫಾರ್ಮಿಂಗ್ ಮಾಡ್ತೀರಿ ಅದು ಒಂದು ಹೇಳಿ. ಅದೇ ಸರ್. ಹಾಂ ಸರ್. ನಮಸ್ತೆ ಸರ್, ನನ್ನ ಹೆಸರು ಅಣ್ಣಾರಾವ್ ಪಾಟೀಲ್ ಅಂತ ಹೇಳಿ. ಹಾಂ ಸರ್. ನನ್ನ ಎಜುಕೇಷನು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ BE ಮತ್ತು MTech ಆಗಿದೆ. PhD ಪರ್ಸ್ಯೂಂಗಲ್ಲಿ ಇದೆ, ಅಂದರೆ ಲಾಸ್ಟ್ ಎಂಡಲ್ಲಿ ಕಂಪ್ಲೀಟ್ ಮಾಡಬೇಕಾಗಿತ್ತು. ಬಟ್ ಅಪ್ಪವ್ರು ಸರಿ ಹೋಗೋದ್ರಿಂದ ಜಸ್ಟ್ ಅದನ್ನು ಬಿಟ್ಟು ಐ ನೀಡೆಡ್ ಟು ಜಸ್ಟ್ ಶಿಫ್ಟ್ ಟು ಅಗ್ರಿಕಲ್ಚರ್. ಸೊ ಲ್ಯಾಂಡ್ ಜಾಸ್ತಿ ಇತ್ತು ಸರ್, 50 acres. ಸೊ ಮೇಂಟೈನ್ ಮಾಡ್ಬೇಕಂದ್ರೆ ತುಂಬ ಕಷ್ಟ ಸರ್. ಸೊ ಟು ಡೂ ಬೋತ್ ದಿ ಜಾಬ್ಸ್ ಕಷ್ಟ ಆಗ್ತಿತ್ತು. ಹಾಗಾಗಿ ಅದನ್ನು ಸ್ಕಿಪ್ ಮಾಡಿ ಐ ಥಿಂಕ್ ದಿಸ್ ಇಸ್ ದಿ ಬೆಟರ್ ವೇ ಟು ಗೋ. ಯಾಕಂದರೆ ತಂದೆಯವರೆಲ್ಲ ಮಾಡಿಟ್ಟಿದ್ರು ಸರ್, ಇದು ಎಲ್ಲ ವರ್ಕ್ ಅವ್ರು ಮಾಡಿಟ್ಟಿದ್ದು ಅವ್ರಲಿಂತೆ ಸರ್ ಎಲ್ಲ. ಸೊ ಅವ್ರ ಹೆಸರು ಬಂದು ವೀರೇಂದ್ರ ಪಾಟೀಲ್ ಅಂತ ಹೇಳಿ, ಕೆಲವೊಬ್ರಿಗೆ ಪರಿಚಯನೂ ಇದ್ದಾರೆ ಸರ್ ಅವರು ಬಹಳಷ್ಟು. ವೀರೇಂದ್ರ ಹೌದೌದು ಸರ್, ವೀರೇಂದ್ರ ಪಾಟೀಲ್ ಕುಮ್ಸಿ ಅಂತ ಹೇಳಿ. ಅಂದರೆ ಬಹಳಷ್ಟು ಅವಾರ್ಡ್ನು ಸಿಕ್ಕಿದೆ ಸರ್ ಅವ್ರಿಗೆ. ಹಾಂ, ಅವ್ರದ್ದು ಇದು ವೆರಿ ವೆಲ್ ಪ್ಯಾಷನೇಟ್ ಸರ್. ಅವ್ರದ್ದು ಬರೀ ಸೆಕೆಂಡ್ ಇಯರ್ ಆಗಿತ್ತು. ಸೊ ನಮಗಿನ್ನು ಕೂಡ ಅವ್ರು ಕಂಪೀಟ್ ಮಾಡ್ತೀರಿ ಸರ್ ಅವರು. ಆ ಲೆವೆಲಾಗಿ ಅವ್ರ ಥಿಂಕಿಂಗ್ ಇತ್ತು ಸರ್. ಈಸ್ ವೆರಿ ಮಚ್ ಕ್ರಿಯೇಟಿವ್. ಇಲ್ಲಿ ಕಾಣ್ಬೋದು ಸರ್ ನೀವು ಕೊಕೊನಟ್ ಫಾರ್ಮ್ ನಮ್ಮಲ್ಲಿ ಈ ಬಿಸಿಲು ಪ್ರದೇಶ ಸರ್ ಆಕ್ಚುಲಿ. ಸೊ ಇಲ್ಲಿ ಆಗಲ್ಲ ಅಂತ ಹೇಳ್ತಾರೆ ಸರ್ ಯೂಶಲಿ. ಮೋಸ್ಟ್ ಆಫ್ ದಿ ನೆಗೆಟಿವ್ ಕಮೆಂಟ್ಸ್ ಬಂದಿದೆ ಸರ್ ನಾವು ಮಾಡೋ ಟೈಮಿಗೆ. ಬಟ್ ರಿಸಲ್ಟ್ ಇಲ್ಲಿ ಕಾಣಿಸ್ತಾ ಇದೆ ಸರ್. ಅದ್ರದ್ದು ಎಫರ್ಟ್ ಎಲ್ಲ ಅವ್ರದ್ದೇ ಸರ್. ತೆಂಗಿನಕಾಯಿ ಕಾಣ್ತಾ ಇದೆ ಸರ್. ಈಗ ಆ್ಯಕ್ಚುಲಿ ಸರ್ ತೆಂಗಿನಕಾಯಿನ ಹಾಕಿದ್ರು ಸರ್, ಇದು ಯಾವ ವೆರೈಟಿ ಸರ್, ಮತ್ತು ಯಾವ ವರ್ಷ ಹಾಕಿದ್ರಿ, ಮತ್ತು ಯಾವಾಗ ಇದು ಎಷ್ಟನೇ ವರ್ಷದಿಂದ ಚಾಲು ಆಗ್ತದೆ ಸರ್ ತೆಂಗಿನ? ಸರ್ ಇದು ಪ್ರೆಸೆಂಟ್ಲಿ 2.5 years ಪ್ಲಾಂಟ್ ಸರ್ ಇದು. ಓಕೆ. ಹಾಂ, ಇದು ಮಲೇನ್ ಹೈಬ್ರಿಡ್ ಅಂತ ಕರಿತೀವಿ ಸರ್. ಮಲೇನ್ ಹೈಬ್ರಿಡ್ ಅಂತ ಕರಿತೀವಿ. ಓಕೆ ಸರ್. ಓಕೆ. ಯೂಶಲಿ ನಾವು ಇದನ್ನ ತಂದಿರೋದು ವೆಸ್ಟ್ ಬೆಂಗಾಲ್ ನಿಂತ ಸರ್. ಓಕೆ, ಅಲ್ಲಿಂದ ತಂದಿದ್ದು ಸರ್. ಹಾಂ, ಮಲೇಷಿಯನ್ ಸರ್ ಇದು ತಳಿ. ಓಕೆ, ಮಲೇಷಿಯನ್, ಅದಕ್ಕೆ ಮಲೇನ್ ಅಂತ ಹೇಳಿ ಹೆಸರು. ಹೈಬ್ರಿಡ್ ಸರ್ ಇದು. ಇದ್ರಾಗೆ ಮಲೇಷಿಯನ್ ಡ್ವಾಫ್ ಅಂತನೂ ಬರುತ್ತೆ ಸರ್, ಅದನ್ನು ನಮ್ಮ ಹತ್ರ ಇದೆ ಸರ್, ನಾನು ತೋರಿಸ್ತೀನಿ. ಬಟ್ ಇದು ಅರ್ಲಿ ಸರ್, ಅದು ಲೇಟ್ ಆಗಿ ಬರುತ್ತೆ. ಇದು 2.5 year ನಲ್ಲಿ ನಾಟ್ ಎವ್ರಿ ಪ್ಲಾಂಟ್ ಸರ್. ನೀವು ಇಲ್ಲಿ ನೋಡಿರ್ಬೋದು, ನಾಟ್ ಎವ್ರಿ ಪ್ಲಾಂಟ್ ವಿಚ್ ಹ್ಯಾಸ್ ಯಾವತ್ತು ಚೆನ್ನಾಗಿ ಗ್ರೋತ್ ಆಗಿದೆ ಅಲ್ಲ, ಅವು ಫ್ರೂಟ್ ಸೆಟ್ಟಿಂಗ್ ಚೆನ್ನಾಗಿದೆ ಸರ್. ಅಂದ್ರೆ 2.5 years ಒಳಗೆ ನಾವು ಮಾರ್ಕೆಟಿಂಗ್ ಕಳಿಸಬಹುದ್ರಿ? ಹಾ, ಕಳಿಸಬಹುದು ಸರ್. ನಾಟ್ ಇನ್ ಲಾರ್ಜ್ ಸ್ಕೇಲ್ ಸರ್, ಇನ್ ಸ್ಮಾಲ್ ಸ್ಕೇಲ್ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಬೇರೆ ವೆರೈಟಿ ಒಳಗೆ ಸರ್ 4 ವರ್ಷ 5 ವರ್ಷ ತಗೋತಾರೆ. ಹಾ ಸರ್, ಯೂಶುವಲಿ ನಮ್ ಜವಾರಿ ಅಂದ್ರೆ 8 ವರ್ಷ ಬೇಕು ಸರ್, ಒಳ್ಳೆ ಮಾರ್ಕೆಟಿಂಗ್ ಹೋಗ್ಬೇಕಾದ್ರೆ. ಸೊ ಇದಕ್ಕೆ ನಾನು ಹೇಳ್ಬೋದು ಸರ್ 3.5 years. ವಿ ಕೆನಾಟ್ ಗೋ ಫಾರ್ 2.5 ಬಿಕಾಸ್ ಮಾರ್ಕೆಟ್ ಅಷ್ಟು ಚೆನ್ನಾಗಿ ಸಿಗಂಗಿಲ್ಲ, ಅಂದ್ರೆ ಅಷ್ಟು ಫ್ರೂಟ್ ನಂಬರ್ ಸೆಟ್ಟಿಂಗ್ ಇರಂಗಿಲ್ಲ. ನಮಗೆ 3.5 yearsಗೆ ವಿ ಕ್ಯಾನ್ ಎಕ್ಸ್ಪೆಕ್ಟ್. ಓಕೆ ಸರ್. ಸರ್ ಇದು ಹೈಟ್ ಹೆಚ್ಚಿಗೆ ಬೆಳಂಗಿಲ್ಲ ಸರ್, ಅಂದ್ರೆ ಡ್ರಾಫ್ಟ್ ವೆರೈಟಿ ಟೈಪ್? ನಾವು ನಮ್ದು ಜವಾರಿ ತಗೊಂಡೇವ್ ಅಂತಂದ್ರೆ ಅದ್ರ ಇಟ್ ವಿಲ್ ಗೋ ಅಪ್ ಟು 50 feet ತನಕ ಹೋಗ್ತು ಸರ್. ಇದು ಮ್ಯಾಕ್ಸಿಮಮ್ ಬಂದು 25 feet. ಇದು ಹೆಂಗೆ ಫ್ಲವರಿಂಗ್ ಆಗ್ತಾ ನೆಕ್ಸ್ಟ್ ಹೈಟ್ ಹೋಗ್ತು ಸರ್. ಬಟ್ ಇದ್ರ ಲೈಫ್ ಸ್ಪ್ಯಾನ್ ಕಡಿಮೆ ಇರುತ್ತೆ ಸರ್. ಅದ್ರದ್ದು 100 years ಇದ್ರೆ ಇದ್ರ 50 years ಇರುತ್ತೆ. ಬಟ್ 50 years ನಲ್ಲಿ ಅದು ಎಷ್ಟು ಈಲ್ಡ್ ಕೊಡ್ಬೇಕು, 100 years ಅಲ್ಲಿ 50 years ನಲ್ಲಿ ಇದು ಕೊಡ್ತದೆ ಸರ್. ಸೊ ನಮ್ಮ ರೈತರಿಗೆ ಕಮರ್ಷಿಯಲ್ ಆಗಿ ಇಟ್ ವಿಲ್ ಹೆಲ್ಪ್ ಕಮರ್ಷಿಯಲಿ. ಆಮೇಲೆ ಪಿಕಿಂಗ್ ಈಸಿ ಆಗುತ್ತೆ ಸರ್, ಕಟಿಂಗ್ ಈಸಿ ಆಗುತ್ತೆ. ಮೇಲ್ಗಡೆ ಹೋಗೋದು, ಯಾಕಂದ್ರೆ ನೀವು ನೋಡಿರ್ಬೋದು ಸರ್, ಮೇಲ್ಗಡೆ ಹೋಗಿ ಎಷ್ಟೋ ಜನ ತೀರ್ ಹೋಗಿದ್ದಾರೆ ಸರ್. ಆಕ್ಸಿಡೆಂಟ್ ಆಗಿದಾವೆ ಸರ್. ಸೊ ದಟ್ ಕೈಂಡ್ ಆಫ್ ಆಕ್ಸಿಡೆಂಟ್ ಕ್ಯಾನ್ ಬಿ ಅವಾಯ್ಡೆಡ್ ಟು ಸಮ್ ಇಯರ್ಸ್. ಆಮೇಲೆ ಈಗ ಮಷಿನರೀಸ್ನು ಬಂದವು ಸರ್, ಸೊ ಈಸಿಲಿ ದೇ ಕ್ಯಾನ್ ಕ್ಲೈಂಬ್ ಅಂಡ್ ದೇ ಕ್ಯಾನ್ ಕಮ್ ಡೌನ್. ಆ ಥರ ಬಂದಿದೆ ಸರ್. ಆಮೇಲೆ ಇನ್ನೊಂದು ಸರ್, ನೀವು ಈಗ ಹೊಸ ವೆರೈಟಿ ಅಂತ ಹೇಳಿದ್ರಲ್ಲ, ನಮ್ದು ಈಗ ತುಮಕೂರು ಸೈಡ್, ಮಂಡ್ಯ ಸೈಡ್ ಎಲ್ಲ ಬೆಳೆಸರ್. ಹೌದು, ವೆರೈಟಿನೇ ಡಿಫ್ರೆಂಟ್ ಇರುತ್ತೆ, ಅದು ಹ್ಯಾಬಿಟ್ ಟೈಪ್ ಇರುತ್ತೆ. ತಿಪ್ಟೂರ್ ಟೈಪ್. ಹಾಂ ಸರ್.
ಸೊ ಈಗ ನಮ್ದು ಸೀಸನ್ ನಮ್ದು ಕ್ಲೈಮೇಟ್ ಕಂಡೀಷನ್ ಬೆಳೆಸ್ತಾರ ಅಂತ ಹೇಳ್ತಿದ್ರಲ್ಲ. ಹಾಂ ಹೌದು. ಇದು ಸರ್ ಆಮೇಲೆ ಇದ್ರೊಳಗೆ ಸರ್ ಮೇನ್ ಅಂದ್ರೆ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಅಂತ ಹೇಳ್ತೇವೆ. ಅಂದ್ರೆ ಮೇನ್ ಕಂಟ್ರೋಲ್ ಯಾವ ಥರ ಮಾಡ್ಕೋಬೇಕು, ಏನೇನು ಗೊಬ್ಬರ ಹಾಕ್ಬೇಕು ಇನಿಷಿಯಲಿ ನಮ್ಮ ರೈತರಿಗೆ ಗೊತ್ತಾಗಬೇಕು. ಹೌದು ಸರ್. ಅದು ಒಂದು. ಮತ್ತೆ ನೀವು ಇದ್ರೊಳಗೆ ಪ್ರಾಬ್ಲಮ್ಸ್ಗಳು ಏನು ಬರ್ತದೆ ಸರ್? ಅದು ಒಂದು ಸರ್ ಇನಿಷಿಯಲಿ ಇದ್ರೊಳಗಡೆ ಜಾಸ್ತಿ ಗೊಬ್ಬರ ಬೇಕಾಗಂಗಿಲ್ಲ ಸರ್. ಇನಿಷಿಯಲಿ ಯಾವಾಗ ಪ್ಲಾಂಟ್ ಏನು ಅಪ್ ಟು 3 months ತನಕ ನೀವು ಏನೋ ಗೊಬ್ಬರ ಕೊಡಲಿಲ್ಲ ಅಂದ್ರೂ ನಡೀತದೆ ಸರ್. ಫಸ್ಟ್ ಇನಿಷಿಯಲಿ ನೀವು 3 feet ಅಗಲ ಮಾಡ್ಬೇಕು ಸರ್. ಅದನ್ನ ರೌಂಡ್ ಟೋಟಲ್ ಬಂದು 3 feet ಇರ್ಬೇಕು ಸರ್. ಈ ಕಡೆನು ವಿಡ್ತ್ನು ತಗೊಳ್ರಿ, ಇದನ್ನು ತಗೊಳ್ರಿ, ಹೈಟ್ನು ತಗೊಳ್ರಿ, 3 feet ಇರ್ಬೇಕು ಸರ್ ಇದು ವಿಡ್ತು. ಅದ್ರೊಳಗಡೆ ತಿಪ್ಪಿ ಗೊಬ್ಬರ ಸರ್. ನೀವು ತಿಪ್ಪಿ ಗೊಬ್ಬರ ಇನಿಷಿಯಲಿ ನೀವು 20 kg ಕೊಟ್ಟರು ಸಾಕು ಸರ್. ಒಂದು ಗಿಡಕ್ಕೆ? ಹಾಂ, ಒಂದು ಗಿಡಕ್ಕೆ ಸರ್ 20 kg. ನೆಕ್ಸ್ಟ್ ಇಯರ್ ಯು ನೀಡೆಡ್ ಟು ಇನ್ಕ್ರೀಸ್ ಸರ್. 30 kg 40 kg ಮಾಡಬೇಕಾಗುತ್ತೆ ಸರ್. ಯೂಶಲಿ ರೆಕಮೆಂಡೆಡ್ ಇಸ್ 50 kg ವೆನ್ ಇಟ್ ಫುಲ್ಲಿ ಮ್ಯಾಚೂರ್ ಆದಾಗ 50 kg ತಿಪ್ಪಿ ಗೊಬ್ಬರ ಸರ್. ತಿಪ್ಪಿ ಗೊಬ್ಬರ ಸರ್. ನೆಕ್ಸ್ಟ್ ಬಂದು ಬೇವಿನ ಹಿಂಡಿ ಸರ್. ಯಾಕಂದ್ರೆ ಇದ್ರೊಳಗಡೆ ಕೀಟ ಬಾಧೆ ಇರ್ತಲ್ಲ ಸರ್. ಇದು ಯಾವಾಗ ಈಗ ಓಕೆ ಸರ್ ವಿ ಕ್ಯಾನ್ ಸ್ಪ್ರೇ, ಬಟ್ ಹೈಟ್ ಹೋದಾಗ ವಿ ಕ್ಯಾನಾಟ್ ಕಂಟ್ರೋಲ್ ದಿ ಪೆಸ್ಟ್. ಅದಕ್ಕೆ ಬೇವಿನ ಹಿಂಡಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ಸರ್. ಅದು ಡೈರೆಕ್ಟ್ ಬುಡಕ್ಕೆ ಹಾಕ್ತೀರಾ? ಹಾಂ, ಬುಡಕ್ಕೆ ಸರ್. ತಿಪ್ಪಿ ಗೊಬ್ಬರ ಜೊತೆ ಅದು ಹಾಕಾದ್ಮೇಲೆ ನೆಕ್ಸ್ಟ್ ಅದ್ರ ಜೊತೆ ಹಾಕ್ಬಿಡೋದು, ಮೇಲ್ಗಡೆ ಹಾಕ್ಬಿಡೋದು ಸರ್. ಆಮೇಲೆ ನೀವು 500 ಹಾಕ್ಬೋದು ಸರ್ ಇದಕ್ಕೆ. ಆಮೇಲೆ ಮ್ಯಾಗ್ನೀಷಿಯಂ ಸಲ್ಫೇಟ್ ಬಂದು ಒಂದು 200, ಕ್ಯಾಲ್ಸಿಯಂ ನೈಟ್ರೇಟ್ ಬಂದು ಒಂದು 200, ಬೋರನ್ 50 grams. 50 grams ಮಾಡಿ ಹಾಕಿದ್ರೆ ಇದು ಆನ್ಯುವಲಿ ಸರ್ ಪ್ಯಾಕೇಜ್. ಇದು ಆನ್ಯುವಲ್ ಪ್ಯಾಕೇಜ್ ಸರ್. ನೀವು ಎಷ್ಟು ಡಿವೈಡ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ಸರ್. ಬಟ್ ನಮಗೆ ಡಿವೈಡ್ ಮಾಡೋದು ಆಗಂಗಿಲ್ಲ ಸರ್. ಲೇಬರ್ ಪ್ರಾಬ್ಲಮ್. ಹಾಂ, ಲೇಬರ್ ಪ್ರಾಬ್ಲಮ್ ಇರೋದ್ರಿಂದ. ಸೊ ಯು ಕ್ಯಾನ್ ಸ್ಪ್ಲಿಟ್ ಟು 2 doses ಅಟ್ ಲೀಸ್ಟ್. ಇದು ಫಸ್ಟ್ ಇಯರ್ದು ಆಯ್ತು ಸರ್. ಇದು ಫಸ್ಟ್ ಇಯರ್ದು ಆಯ್ತು. ನೆಕ್ಸ್ಟ್ ಇಯರ್ ವಿ ನೀಡೆಡ್ ಟು ಇನ್ಕ್ರೀಸ್ ಸರ್. ಇದ್ರಾಗ ಮೇನ್ ಪೊಟ್ಯಾಶ್ ಅಂಶ ನಿಮ್ಗೆ ಐಡಿಯಾ ಇರುತ್ತೆ ಸರ್. ಪೊಟ್ಯಾಶ್ ಅಂಶ ಜಾಸ್ತಿ ಬೇಕು ಸರ್. ಎಷ್ಟು ಪೊಟ್ಯಾಶ್ ನಾವು ಜಾಸ್ತಿ ಕೊಡ್ತೀವಿ ಇದು ಹೆಲ್ದಿಯಾಗಿ ಬರುತ್ತೆ. ತೆಂಗಿನಕಾಯಿಗೆ ಸರ್ ಮೇನ್ ಬರೋದು ಪೊಟ್ಯಾಶ್ ಅಂಶ ಸರ್. ಯೂಶಲಿ ಅವ್ರು ರೆಕಮೆಂಡ್ ಮಾಡೋದು 2 kg. ಇನಿಷಿಯಲಿ 2 kg ಬೇಕಾಗುತ್ತೆ ಸರ್. ಫಸ್ಟ್ ಇಯರ್ ನೀವು 1 kg ಒಂದ್ಸಲ 500 ಕೊಡಿ ಸರ್, ಇನ್ನೊಂದ್ಸಲ 500 ಕೊಡಿ. ಹಾಂ. ಸೊ ಯಾವ ಥರ ಹೈಟ್ ಬೆಳ್ಕೋತ ಹೋಗುತ್ತೆ ಆ ಥರ ನಮ್ಮ ರೆಕಮೆಂಡೇಶನ್ ಹೆಚ್ಚಿಗಾಗುತ್ತೆ ಸರ್. ಹೈಟ್ ಹೋದಾಗ ಅವ್ರು ರೆಕಮೆಂಡ್ ಮಾಡೋದು 2 to 3 kg ಸರ್. ಫುಲ್ಲಿ ಮ್ಯಾಚೂರ್ಡ್. ನಾವು 5 years ತೊಗೊಂಡ್ರೆ ಇದಕ್ಕೆ ಅಥವಾ 4 years ತೊಗೊಂಡ್ರೆ 3 kg ರೆಕಮೆಂಡ್ ಪೊಟ್ಯಾಶ್. ಹಾಂ. ಇವು ಬೇರೆದು ನೀವು ಯೂರಿಯಾ ತೊಗೊಳ್ರಿ ಅಥವಾ ಇನ್ಸ್ಟೆಡ್ ಆಫ್ ಯೂರಿಯಾ ಯು ಕ್ಯಾನ್ ಗೋ ಫಾರ್ 99 ತೊಗೋಬೋದು ಸರ್. ಅದು ನೀವು 1 kg ಕೊಡ್ಬೋದು. ಹಾಂ ಸರ್. ಇದಕ್ಕೆ ಸ್ಪೇಸಿಂಗ್ ಎಷ್ಟು ಇಟ್ಟಿರಿ ಸರ್ ನೀವು ಗಿಡ? ಸರ್ 20 ಸ್ಪೇಸಿಂಗ್ ಇದೆ. 20 feet ಇದೆ. ಮತ್ತೆ ರೋಟು ಸರ್ 20 ಸರ್. ಟೋಟಲ್ 20/25. ಓಕೆ ಸರ್. ಇದು ಒಂದು ಸರ್. ಮತ್ತೆ ಇದ್ರಾಗ ಮೇನ್ ಪ್ರಾಬ್ಲಮ್ ಏನು ಬರ್ತದೆ ಸರ್? ಅಂದ್ರೆ ಈಗ ನಾವು ರೆಕಮೆಂಡೇಶನ್ ಮಾಡಿದ್ವಿ ಸರ್. ರೈತರಿಗೆ ಮೇನ್ ಪ್ರಾಬ್ಲಮ್ ಅಂದ್ರೆ ಫಸ್ಟ್ ಹಿಡಿದು ಈಗ ತನಕ ನಿಮಗೆ ಏನು ಪ್ರಾಬ್ಲಮ್ ಬಂದೈತೆ ಸರ್? ಪ್ರಾಬ್ಲಮ್ ಸರ್ ಇದ್ರೊಳಗಡೆ ನಿಮ್ಮಲ್ಲಿ ಫಸ್ಟ್ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಬಂದು ನೀರು ಸರ್. ಓಕೆ. ನೀರು ಇರಲೇಬೇಕು ಸರ್. ಕಂಪಲ್ಸರಿ. ಹಾಂ, ಕಂಪಲ್ಸರಿ ನೀರು ಇದ್ರೆ ಮಾತ್ರ ಈ ಬೆಳೆನ ಚೂಸ್ ಮಾಡಬೇಕು ಸರ್. ಯಾಕಂದ್ರೆ ಅವ್ರು ರೆಕಮೆಂಡ್ ಮಾಡಿದ್ದು 50 liters. ಓಕೆ. ಪರ್ ಡೇ ಎಷ್ಟು ಕೊಡಬೇಕು? 50 liters ಬೇಕೇ ಬೇಕು ಸರ್. ನೀವು ಯಾವಾಗ ಸಮ್ಮರ್ನಲ್ಲಿ ನಮ್ಮಲ್ಲಿ ಗುಲ್ಬರ್ಗ ಅಂತಂದ್ರೆ ಸಮ್ಮರ್ ಹೆವಿ ಸರ್. ಇದು 40+ ಇರುತ್ತೆ. ಯು ಕ್ಯಾನ್ ಇನ್ಕ್ರೀಸ್ ಅಪ್ ಟು 100 to 150 liters ಪರ್ ಡೇ ಸರ್. ಇಷ್ಟು ನಿಮ್ಮಲ್ಲಿ ಅನುಕೂಲ ಇದ್ರೆ ಮಾತ್ರ ಇದಕ್ಕೆ ಹೋಗೋದು ಒಳ್ಳೆಯದು ಸರ್. ಇಲ್ಲಾಂದ್ರೆ ಫ್ಲವರ್ ಡ್ರಾಪ್ ಆಗುತ್ತೆ ಸರ್. ಅಂದ್ರೆ ನಮ್ಗೆ ಇನ್ಕಮ್ ಚೆನ್ನಾಗಿ ಬರಂಗಿಲ್ಲ ಸರ್. ಫ್ರೂಟ್ ಸೆಟ್ಟಿಂಗ್ನು ಚೆನ್ನಾಗಿ ಆಗಂಗಿಲ್ಲ ಸರ್. ಸರ್ ಇದಕ್ಕೆ ನೀವು ಡ್ರಿಪ್ ಮಾಡಿಸಿದ್ರೆ? ಡ್ರಿಪ್ ಇದೆ ಸರ್. ಕಂಪ್ಲೀಟ್ಲಿ ಡ್ರಿಪ್ ಇಲ್ಲಿ ನೋಡ್ಬೋದು ಸರ್. ನಾವು ಡ್ರಿಪ್ ಇದೆ ಸರ್. ಆ ಸೈಡ್ ಒಂದು, ಈ ಸೈಡ್ ಒಂದು. ಇದು ನೀವು ಯಾವಾಗಲೂ ಗೊಬ್ಬರ ಕೊಡಬೇಕಾದ್ರೆ ಅಟ್ಲೀಸ್ಟ್ 2 feet, ಇನಿಷಿಯಲಿ 2 feet ಸರ್. ಗ್ರೋತ್ ಜಾಸ್ತಿ ಆದಂಗ ಯೂಶಲಿ ಅವ್ರು ಹೇಳೋದು ಸರ್ 75% ಆಫ್ ದಿಸ್. ಈಗ ಲೀಫ್ ಅಲ್ಲಿ ಇದೆ. ಹಾಂ, ಕ್ಯಾನೋಪಿ 75%ಗೆ ಒಂದು ಸರ್ಕಲ್ ಮಾಡ್ಕೋಬೇಕು ಸರ್. ಅಲ್ಲೇ ಏನೇ ಕೊಡ್ಬೇಕು, ನೀರು ಕೊಡ್ರಿ, ಗೊಬ್ಬರ ಕೊಡ್ರಿ, ಫೀಡಿಂಗ್ ಝೋನ್ಸ್ ಅಲ್ಲೇ ಅದ ಇರ್ತವೆ. ಓಕೆ ಸರ್. ಓಕೆ. ಸೊ ಅಲ್ಲಿಂದ ನಮ್ಮ ರೂಟ್ ಇರ್ತದೆ, ಅಲ್ಲಿಂದ ಬರ್ತದೆ. ಹಾಂ, ಅಲ್ಲಿಂದ ಅಂದ್ರೆ ಊಟ ನಮ್ಗೆ ಇಲ್ಲಿ ಕೊಟ್ರೆ ಈಸಿ ಆಗುತ್ತೆ ಸರ್. ಇಲ್ಲಿ ಕೊಟ್ರೆ ಹಿಂಗೆ ತಗೋಬೇಕು. ಹಾಂ, ಉಲ್ಟಾ ತಗೋ. ಅವು ರೂಟ್ಸ್ ಮತ್ತೆ ಎಫರ್ಟ್ ಹಾಕ್ಬೇಕಾಗತ್ತೆ. ಸೊ ರೂಟ್ ಎಲ್ಲಿ ಆಗುತ್ತೆ ನೀವು ಹೇಳಿದ್ರೆ ಕ್ಯಾನೋಪಿ ಇರುತ್ತೆ, ಅಲ್ಲಿ ಕೊಟ್ರೆ ಅದಕ್ಕೆ ಸರಳ ಆಗುತ್ತೆ ಸರ್. ಓಕೆ. ಇದು ಒಂದು ಇದು ಇಯರ್ ಬೈ ರೂಟ್ ಇನ್ಕ್ರೀಸ್ ಹಾಕೋತ ಹೋಗುತ್ತಲ್ಲ ಸರ್? ಹಾಂ, ಆಬ್ವಿಯಸ್ಲಿ. ಅವಾಗ ನೀವು ಚೇಂಜ್ ಮಾಡ್ಕೋತ ಹೋಗ್ಬೋದು? ಇಲ್ಲ ಸರ್. ಈಗ ನೋಡಿ ಸರ್, ಈಗ ಕೆನೋಪಿ ಯಾವಾಗ ಕನೆಕ್ಟ್ ಆಗಿಬಿಡುತ್ತಲ್ಲ ಸರ್, ಅದು ಗ್ರೋತ್ ಇಷ್ಟೇ ನಿಂತು ಬಿಡುತ್ತೆ ಸರ್. ಇಷ್ಟು ಕೆನೋಪಿ ಯಾವಾಗ ಹಿಂಗೆ ಬಂದು ಕ್ಲೋಸ್ ಆಗಿಬಿಡುತ್ತಲ್ಲ ಸರ್, ಅವಾಗ ಇಷ್ಟು ತೊಗೊಂಡ್ರೆ ಸಾಕು ಸರ್. ಓಕೆ ಸರ್. ಈಗ ನಾವು ಇದು ವೆರೈಟಿ ಅದಲ್ಲ ಸರ್, ಇದು ಕಾಯಿ ಮ್ಯಾಕ್ಸಿಮಮ್ ನಿಮ್ಗೆ ಹೇಳಿರ್ಬೋದಲ್ಲ ಸರ್ ಎಷ್ಟು ಬರ್ತದೆ ಅಂತ ಹೇಳಿ? ಅವ್ರು ಹೇಳಿದ್ ಸರ್ 300. ಸೊ ಫಸ್ಟ್ ಇಯರ್ ನಾವು ಇಲ್ಲಿ ಕೌಂಟ್ ಮಾಡಿದಾಗ ಇಟ್ ಇಸ್ 120 ತನಕ ಬಂದಿದೆ. 120 ಬಂದಿದೆ. ಓಕೆ ಸರ್. ಇದು 2.5 year ಒಳಗೆ ಮತ್ತೆ 2.5 years. ಹಾಂ, ಇನ್ನೂ ಮ್ಯಾಚೂರ್ಡ್ ಇಲ್ಲ ಸರ್ ಇದು. ನೆಕ್ಸ್ಟ್ 300 ತನಕ ಹೋಗುತ್ತೆ ಅವ್ರು ಹೇಳಿದ್ ಸರ್. ಮತ್ತೆ ನಮ್ದು ಈಗ ನೋಡಿ ಸರ್, ಕೊಕೊನಟ್ಗೆ ಯೂಶುವಲಿ ತಂಪು ಪ್ರದೇಶ ಬಹಳ ಒಳ್ಳೇದು ಸರ್. ಅದಕ್ಕೆ ನಮ್ದು ಬಿಸಿಲು ಪ್ರದೇಶ ಇರೋದ್ರಿಂದ ವಿ ಕ್ಯಾನ್ ಈಲ್ಡ್
ಸ್ವಲ್ಪ ಕಡಿಮೆ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ವಿ ಕ್ಯಾನ್ ಗೋ ನಮ್ಗೆ ಅದು 50% ಬಂದರೂ ಸಾಕು ನಮಗೆ. 150 ಬಂದ್ರೂ ಕೂಡ ನಾವು ಪ್ರಾಫಿಟ್ ಅಲ್ಲಿ ಇರ್ತೀವಿ. ಆಮೇಲೆ ಇನ್ನೊಂದು ಮಾರ್ಕೆಟ್ ಹೇಳ್ಬೇಕಂದ್ರೆ ನಮ್ಮ ಲೋಕಲ್ ಮಾರ್ಕೆಟ್ ಗುಲ್ಬರ್ಗರೇ ಹ್ಯೂಜ್ ಮಾರ್ಕೆಟ್ ಇದೆ. ಮಾರ್ಕೆಟ್ ಯಾಕಂದ್ರೆ ಸರ್ ನಾವು ನೋಡಿದ ಪ್ರಕಾರ ಕೇಳಿದ ಪ್ರಕಾರ ಎಲ್ಲ ಮಂಡ್ಯ ತುಮಕೂರು ಅಲ್ಲಿಂದ ತರ್ತಾರೆ. ಸಪೋಸ್ ಇಲ್ಲಿಂದ ಸಿಗ್ತಾರೆ ನಿಮ್ಮ ಮಾರ್ಕೆಟ್ ಟೆನ್ಷನ್ ಇಲ್ಲ. ಇದು ಮಾರ್ಕೆಟ್ ನಮ್ ಕನ್ಸಂಪ್ಷನ್ ಆಗ್ತೈತೆ. ಆಮೇಲೆ ಸರ್ ನಂದು ರೈತರಿಗೆ ಒಂದು ಸಜೆಷನ್ ಏನಂದ್ರೆ ಆದಷ್ಟು ನೀವೇ ಮಾರ್ಕೆಟಿಂಗ್ ಮಾಡಿ. ಓಕೆ ಸರ್. ಅಂದ್ರೆ ಅವ್ರಿಗೆ ಫುಲ್ ಪ್ರಾಫಿಟ್ ಸಿಗುತ್ತೆ. ಈಗ ಯೂಶುವಲಿ ಒಂದ್ ಮನೆಯಲ್ಲಿ 2-3 ಜನ ಇರ್ತಾರೆ ಸರ್. ಆಬ್ವಿಯಸ್ಲಿ ಸರ್. ಎಲ್ಲರೂ ಇದಕ್ಕೆ ಬೀಳ್ಬಾರ್ದು ಸರ್. ಹೌದು. ದೇ ಶುಡ್ ಒನ್ ಹ್ಯಾಸ್ ಟು ಶಿಫ್ಟ್ ಫಾರ್ ಮಾರ್ಕೆಟಿಂಗ್. ಅವಾಗ ಏನಾಗುತ್ತೆ ಸರ್, ಒಬ್ಬರು ಮಾರ್ಕೆಟಿಂಗ್ ಮಾಡಿ ಇದು ಮಾಡಿದ್ರೆ ಫುಲ್ ಅಮೌಂಟ್ ನಿಮ್ಗೆ ಬರುತ್ತೆ. ಅದೇ ಸೆಲ್ಫ್ ಎಂಟರ್ಪ್ರಿನರ್ ಸರ್. ಆಮೇಲೆ ನಿಮ್ಮ ಫ್ಯಾಮಿಲಿ ಯಾವಾಗಲೂ ಬರ್ಡನ್ ಬೀಳಂಗಿಲ್ಲ. ನಮ್ಮ ಫಾರ್ಮರ್ ಪ್ರಾಬ್ಲಮ್ ಇದೇ ಆಗ್ತಾ ಇದೆ ಸರ್. ಬೆಳೆಯೋದು ನಾವು ಸರ್, ಪ್ರಾಫಿಟ್ ಬೇರೆ ತಗೋತಾರೆ. ಹಾಗಾಗಿ ಮಾರ್ಕೆಟಿಂಗ್ ನಾವೇ ಸ್ವತಃ ಮಾಡಿದ್ರೆ ಇದು ಏನ್ ಸರ್ ಈಸಿಲಿ ಕೊಳಂಗಿಲ್ಲ ಸರ್. ಹೌದು. ಯು ಕ್ಯಾನ್ ಕೀಪ್ ಅಪ್ ಟು 1 ಮಂತ್ ಇಡ್ಬೋದು. ಆಮೇಲೆ ಸರ್ ಇದಕ್ಕೆ ಸ್ವಲ್ಪ ಆಗಿಲ್ಲ ಅಂದ್ರೆ ಕೊಬ್ಬರಿನೂ ಮಾಡ್ಕೋಬೋದು ಸರ್. ನೀವು ಇಟ್ಟು ಕೊಬ್ಬರಿನೂ ಮಾಡ್ಬೋದು. ಯಾಕಂದ್ರೆ ಕೊಕೊನೆಟ್ ಸರ್ ಎಲ್ಲ ರೈತರಿಗೆ ಗೊತ್ತಿರ್ತದ. ಕೊಕೊನೆಟ್ ಲಿಂದ ಬಹಳ ಯೂಸಸ್ಗಳು ಅದಾವ. ಕೊಕೋ ಪಿಟ್ ಮಾಡ್ಕೋಬಹುದು, ಗೊಬ್ಬರ ಮಾಡ್ಕೋಬಹುದು. ಆಮೇಲೆ ಅದ್ರದ ಇದೇನಂತ ಕೋಲ್ ಅಂತ ಹೇಳ್ತಾರೆ ಸರ್, ಅದು ಸೊಟ್ಟಿದ ಮೇಲೆ ಕೋಲ್ನು ಆಗ್ತೈತೆ, ಅದನ್ನು ಮಾಡ್ಕೋಬಹುದು. ಆಮೇಲೆ ಕೊಬ್ಬರಿ ಆರಾಮ್ಸೆ ಅದಕ್ಕೆ ಕಲ್ಪವೃಕ್ಷ ಅಂತಾರಲ್ಲ ಸರ್. ಮೇನ್ ಸರ್ ಬೆನಿಫಿಟ್, ಅದು ಬಹಳ ಬೆನಿಫಿಟ್ ಅದಾವ. ನೋಡಿ ಸರ್ ಪ್ರಾಬ್ಲಮ್ ಇದು ಅಂತ ಸ್ವಲ್ಪ 2 ಪ್ರಾಬ್ಲಮ್ ಮೇನ್ ಅದಾವ ಸರ್ ಇದ್ರೊಳಗೆ. ಇನ್ಸೆಕ್ಟ್ಸ್ ರೀ, ರೈನೋಸರಸ್ ಬೀಟಲ್ದು ತೋರಿಸಿ ಸರ್ ಅಲ್ಲಿ. ಇದು ಏನದು ಮೇಲೆ ವಿ ಶೇಪ್ ಕಟಿಂಗ್ ಇದೆಯಲ್ಲ ಸರ್, ಅದು ರೈನೋಸರಸ್ ಬೀಟಲ್ದ ಪ್ರಾಬ್ಲಮ್ ಸರ್. ಅದು ಆ ಹುಳ ಅದನ್ನ ಕಟ್ ಮಾಡುತ್ತೆ ಸರ್. ಹಾಗಾಗಿ ಇದಕ್ಕೆ ಎಫೆಕ್ಟ್ ಆಗುತ್ತೆ ಸರ್. ಈಡಲ್ನು ಎಫೆಕ್ಟ್ ಆಗುತ್ತೆ ಸರ್. ಅದು ವಿ ಶೇಪ್ ಇದ್ದಿದ್ರಿ. ವಿ ಶೇಪ್ ಸರ್. ಕಟಿಂಗ್ ಅದೇ ಮಾಡುತ್ತೆ ಸರ್. ಅದು ತಂತಾನೆ ಸರ್. ಅದು ಬಂದು ಆ ತರ ತಿನ್ನತ್ ಸರ್. ಅದು ರೈನೋಸರಸ್ ಬೀಟಲ್ ಸರ್. ಓಕೆ ಸರ್. ಅದಕ್ಕೆ ಏನು ಯಾವ ಥರ ನೀವು ಸರ್ ಎರಡು ರೀತಿಯಲ್ಲಿ ಕಂಟ್ರೋಲ್ ಇದೆ. ಆ್ಯಕ್ಚುಲಿ ಇನ್ನೊಂದು ಕೆಂಪು ತಳಿ ಹುಳ ಅಂತ ಬರುತ್ತೆ ಸರ್. ಅದು ವೆರಿ ಮಚ್ ಡೇಂಜರಸ್ ಸರ್. ಅಲ್ಲಿ ತೋರ್ಸೋಣ ಸರ್, ಕಂಪ್ಲೀಟ್ ಪ್ಲಾಂಟ್ಸ್ನ ಡ್ಯಾಮೇಜ್ ಮಾಡಿಬಿಡುತ್ತೆ ಸರ್. ಅದು ಈ ರೈನೋಸರಸ್ ಬೀಟಲ್ ಏನು ಇಲ್ಲಿ ಹೋಲ್ಸ್ ಮಾಡ್ತಲ್ಲ ಸರ್, ಅದು ರೆಡ್ ಪಾಮ್ ಮೀಲ್ ಏನ್ ಮಾಡುತ್ತೆ ಸರ್, ಒಳಗಡೆ ಹೋಗಿ ತತ್ತಿನ ಇಡುತ್ತೆ ಸರ್. ತತ್ತಿ ಇಟ್ಟು ಮರಿಗಳಾಗ್ತಾವ ಸರ್. ಅಲ್ಲಿ ಪ್ರಾಬ್ಲಮ್ ಏನಂದ್ರೆ ಮರಿಗಳನ್ನು ಕೂಡ ಇವು ಕಾಂಡನ ತಿನ್ಲಕ್ ಚಾಲು ಮಾಡ್ತಾವ ಸರ್. ಇವು ನಮ್ದು ಕಬ್ಬಳ ಗ್ರಬ್ಸ್ಗಳು ಅಂದ್ರೆ ಆ ಟೈಪ್ ಬರುತ್ತೆ ಸರ್. ಬಟ್ ದಟ್ ಇಸ್ ಡಿಫ್ರೆಂಟ್. ಇದು ಬೇರೆ ಸರ್. ಒಳಗಡೆ ಹೋಗಿ ತಿನ್ಲಕ್ ಚಾಲು ಮಾಡುತ್ತೆ ಸರ್. ಎಲ್ಲಾನು ತಿಂದಾದ್ಮೇಲೆ ನಮ್ಗೆ ಗೊತ್ತಾಗಂಗಿಲ್ಲ ಸರ್ ಯೂಶುವಲಿ, ಯಾಕಂದ್ರೆ ಇನ್ಸೈಡ್ ಅದು ಎಲ್ಲ ನಡೆಯೋದು. ಒಂದ್ಸಲ ಕಂಪ್ಲೀಟ್ ಸುಳಿನೇ ಹಿಂಗ್ ಬಿದ್ಬಿಡುತ್ತೆ ಸರ್ ಗಿಡ. ಖತಮೆ ಮಾಡ್ಬಿಡುತ್ತೆ ಸರ್. ಇದು ರೈನೋಸರಸ್ ಬೀಟಲ್ ಲೀವ್ಸ್ ನ ಡ್ಯಾಮೇಜ್ ಮಾಡುತ್ತೆ ಸರ್. ರೆಡ್ ಪಾಮ್ ವೀಲು ಕಂಪ್ಲೀಟ್ ಗಿಡನೇ ಡ್ಯಾಮೇಜ್ ಮಾಡುತ್ತೆ. ಅಲ್ಲಿ ಒಂದ್ ಗಿಡ ಇದೆ ಸರ್. ಸರ್ ಇದು ಕಂಟ್ರೋಲು 2 ರೀತಿಯಲ್ಲಿ ಸರ್. ಒಂದು ಟ್ರಾಪ್ಸ್ನ ಹಾಕೋಬಹುದು. ಈ ಟ್ರಾಪ್ಸ್ ನಲ್ಲಿ ಏನಾಗುತ್ತೆ ಸರ್, ಇವು ಏನು ಗಂಡು ಹುಳುಗಳು ಏನು ಇರ್ತಾವಲ್ಲ ಸರ್, ಇದ್ರೊಳಗಡೆ ಲೂರ್ ಇರುತ್ತೆ ಸರ್. ಅದು ಹೆಣ್ಣಿಂದು ಲ್ಯೂರ್ ಇರುತ್ತೆ ಸರ್. ಅದಕ್ಕೆ ಅಟ್ರಾಕ್ಟ್ ಆಗಿ ಬಂದು ಇದ್ರೊಳಗಡೆ ಬೀಳುತ್ತೆ ಸರ್. ಅದು ಗಂಡು ಹುಳುಗಳು ನಾವು ಜಾಸ್ತಿ ಕಂಟ್ರೋಲ್ ಆದಾಗ ಅಬ್ವಿಯಸ್ಲಿ ಅದ್ರ ಮಲ್ಟಿಪ್ಲಿಕೇಶನ್ ಕಡಿಮೆ ಆಗುತ್ತೆ ಸರ್. ಸಂತಾನ ಉತ್ಪತ್ತಿ ಏನಿರುತ್ತಲ್ಲ ಸರ್, ಅಬ್ವಿಯಸ್ಲಿ ಕಮ್ಮಿ ಆಗುತ್ತೆ. ಅದು ಒಂದ್ ರೀತಿ ಸರ್. ಬಟ್ ಅದು ಒಂದರಲಿಂತ ಕಂಟ್ರೋಲ್ ಆಗಂಗಿಲ್ಲ ಸರ್. ನಾವು ಸ್ಪ್ರೇನು ಕೂಡ ಮಾಡ್ಬೇಕಾಗತ್ತೆ ಸರ್. ಅದ್ರೊಳಗಡೆ ನಾವು ಈಗ ಮೊದಲು ಕ್ಲೋರೋ ಮಾಡಿದ್ವಿ ಸರ್, ಅಷ್ಟು ಎಫೆಕ್ಟಿವ್ ಬರಲಿಲ್ಲ ರಿಸಲ್ಟ್. ಎಮಾಮೆಕ್ಟಿನ್ ಬೆಂಜೋಯಿಟ್ ಈಗ ತೊಗರಿ ಹೊಡಿತೀವಲ್ಲ ಸರ್ ನಾವು, ಪ್ರೊಕ್ಲೇಮ್ ಅಂತ ಕರಿತೀವಲ್ಲ. ಯೂಶಲಿ ನಮ್ಮಲ್ಲಿ ರೈತರೆಲ್ಲ ಹೇಳೋದು ಟೋಪಿ ಅಂತ ಹೇಳ್ತಾರೆ ಸರ್, ಪ್ರೊಕ್ಲೇಮ್ ಅಂತ ಹೇಳ್ತಾರೆ, ಶಾಣ್ಗಿ ಅಂತ ಹೇಳ್ತಾರೆ ಸರ್. ಅದು ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಸರ್. ಇದು ಈಗ ಒಂದು ಹುಳುಗಳು ನಮ್ಗೆ ಕಾಣಿಸ್ತಾ ಇಲ್ಲ ಸರ್. ಅದಕ್ಕೆ ನೀವು ಡೈರೆಕ್ಟ್ ಡ್ರೆಂಚಿಂಗ್ ಮಾಡಿದ್ರಿ, ಏನು ಇಂಜೆಕ್ಷನ್ ಹೇಳ್ತಾರೆ ಸರ್, ಅದು ಮಾಡಿದ್ರಿ? ಯೂಶುವಲಿ ಇಂಜೆಕ್ಷನ್ ಹೇಳ್ತಾರೆ ಸರ್. ನಾವೇನ್ ಮಾಡಿದ್ವಿ ಸರ್, ಇವು ಡ್ಯಾಮೇಜ್ ಟೋಟಲ್ 10 ಪ್ಲಾಂಟ್ಸ್ನ ಡ್ಯಾಮೇಜ್ ಮಾಡಿದೆ ಸರ್. ನಮ್ಮ ಓವರ್ ಆಲ್ ಏರಿಯಾಸ್ನಾಗೆ 1000 ಪ್ಲಾಂಟ್ಸ್ ಇದೆ. 10 ಈ ಇಯರ್ 10 ಪ್ಲಾಂಟ್ಸ್ ಅದರಲ್ಲಿಂದ ಡ್ಯಾಮೇಜ್ ಆಗಿತ್ತು ಸರ್. 2 ಇಯರ್ಸ್ಲಿಂದ ಏನೂ ಪ್ರಾಬ್ಲಮ್ ಇಲ್ಲ ಸರ್. ಈ ಇಯರೇ ಪ್ರಾಬ್ಲಮ್ ಚಾಲು ಆಗಿರೋದು. ಸೊ ಅವಾಗ ಏನು ಮಾಡಿದ್ವಿ ಸರ್, ನಮ್ಗೆ ಇನಿಷಿಯಲಿ ಅರ್ಥ ಆಗಲಿಲ್ಲ ಯಾವ ಥರ ಇದನ್ನು ಕಂಟ್ರೋಲ್ ಮಾಡ್ಬೇಕಂತೇಳಿ. ಎಲ್ಲ KVKನೂ ರೆಫರ್ ಮಾಡಿದ್ವಿ. ನಾ ಹೇಳಿದಲ್ಲ ಸರ್, ಚಾಟ್ GPT ಯೂಸ್ ಮಾಡಿದೆ. ಆಮೇಲೆ ನಮ್ಮಲ್ಲಿ ಒಬ್ರು ರೈತರು ಸಜೆಸ್ಟ್ ಮಾಡಿದ್ರು, ಇದಕ್ಕೆ ರಕ್ತ ಇರೋದಿಲ್ಲ, ಪ್ರೊಕ್ಲೇಮ್ ಬರ್ಬೋದು. ಅಂದ್ರೆ ಸಾಮಾನ್ಯ ರೈತರೇ ನಮ್ಮಲ್ಲಿ ಕೆಲಸ ಮಾಡೋರೆ, ಅವ್ರ ಅಬ್ಸರ್ವೇಷನ್ ಅವರೇ ಹೇಳಿದ್ರು, ನೋಡ್ರಿ ಗೌಡ್ರಿ ಇದು ನಿಮ್ಗೆ ವರ್ಕ್ ಆಗ್ತದೆ ನೋಡ್ರಿ ಅಂತ ಹೇಳಿದ್ರು ಅವರು. ಸೊ ಹಾಗಾಗಿ ಹೌದಲ್ಲ, ಇವ್ರು ಹೇಳೋದು ಕರೆಕ್ಟ್ ಅದ. ಇದಕ್ಕೆ ಬ್ಲಡ್ ಇಲ್ಲ ಅಂತಂದ್ರೆ ತೊಗರಿ ಇದು ಪ್ರೊಕ್ಲೇಮ್ ವರ್ಕ್ ಆಗ್ಬೋದೇನೋ ಅಂತ ಹೇಳಿ ನಾವು ನೋಡಿದ್ವಿ ಸರ್. ಸೊ ಹಾಗಾಗಿ ಅದನ್ನ ತರಿಸಿ ಒಂದ್ಸಲ ಸ್ಪ್ರೇ ಮಾಡಿದ್ವಿ ಸರ್. ಸ್ಪ್ರೇ ಇಮಿಡಿಯೇಟ್ ಕಂಟ್ರೋಲ್ ಸರ್. ಕಂಪ್ಲೀಟ್ ಎಲ್ಲ ಡ್ಯಾಮೇಜು ಪೂರಾ ಹಿಂಗ್ ಕರ್ಕ ಆಗ್ಬಿಟ್ಟವ್ ಸರ್ ಹುಳುಗಳು. ಯಾವಿದ್ದು ಅಲ್ಲ ಸರ್. ಅದು ಇನ್ನೊಂದ್ ಸರ್, ಪ್ರೊಕ್ಲೇಮ್ ಏನಿದೆ ಅಲ್ಲ ಸಿಸ್ಟಮೆಟಿಕ್ ಸರ್. ಹಾಗಾಗಿ ಎಲ್ಲ ಥೋಲೆ ಸ್ಪ್ರೆಡ್ ಆಗುತ್ತೆ ಸರ್. ಹಂಗಿರೋದಿಲ್ಲ, ಒಳಗಡೆ ಇದ್ದು ಕೂಡ ಡ್ಯಾಮೇಜ್ ಆಗೋಗುತ್ತೆ. ಟೋಟಲ್ ಅಡಿ ಚೆಕ್ನಾಗ ಎಷ್ಟು ಪ್ಲಾಂಟೇಶನ್ ಹಾಕಿರಿ ಸರ್ ಇದು? ಇಲ್ಲ ಸರ್, ಟೋಟಲ್ ಬಂದು ನಮ್ದು
8 to 9 ಆ್ಯಕ್ಚುಲಿ ಸರ್ 6 ಎಕರ್ಸ್ನಲ್ಲಿ ಒಳಗಡೆ ಅದಾವ ಸರ್. ಆಮೇಲೆ ಬೌಂಡ್ರಿ ವೇಸ್ಟ್ ಮಾಡಿಲ್ಲ ಸರ್. ಬೌಂಡ್ರಿಯಲ್ಲೆಲ್ಲ ಪ್ಲಾಂಟ್ಸ್ ಡಿಫ್ರೆಂಟ್ ವೆರೈಟಿ. ಡಿಫ್ರೆಂಟ್ ವೆರೈಟಿ ಇದೆ ಅದು ಟೋಟಲ್ ಎಷ್ಟು ಸರ್ ಗಿಡಗಳು? 1000 ಪ್ಲಾಂಟ್ಸ್ ಇದೆ. 1000 ಪ್ಲಾಂಟ್ಸ್. 1000 ಪ್ಲಾಂಟ್ಸ್ ಒಳಗೆ 10 ಪ್ಲಾಂಟ್ಸ್ ಈ ಥರ ಹೋಗ್ಯಾವ. ಡ್ಯಾಮೇಜ್ ಆಗ್ಯಾವ. ಇದು ಬಿಟ್ಟರೆ ಸರ್ ಹೋಲ್ ಇದನ್ನೇ ನಾಶ ಮಾಡಿಬಿಡ್ತಾವೆ ಸರ್. ನೀವು ಕಂಟ್ರೋಲ್ ಮಾಡಲಿಲ್ಲ ಅಂತ ತಿಳ್ಕೊಳ್ಳಿ ಸರ್, ಇಟ್ ವಿಲ್ ಡ್ಯಾಮೇಜ್ ಆಲ್. ಯಾಕಂದ್ರೆ ಇನ್ನ 10 ಪ್ಲಾಂಟ್ಸ್ನ ಆಲ್ರೆಡಿ ಹೋಲ್ ಕ್ರಿಯೇಟ್ ಮಾಡಿವಿ ಸರ್. ನಾವೇನು ಮಾಡಿವಿ, ಆ ಹೋಲ್ ಒಳಗಡೆ ಇಂಜೆಕ್ಷನ್ ಮಾಡಿವಿ ಸರ್. ಇದನ್ನೇ ಇಂಜೆಕ್ಟ್ ಮಾಡಿ ಅದನ್ನು ಹೋಲ್ನ ಸಿಮೆಂಟ್ಲಿಂದ ಮುಚ್ಚಿಬಿಟ್ಟಿವಿ ಸರ್. ಅದು ನೋಡ್ಬೋದು ಸರ್ ಹೋಲಿ ಅಲ್ಲಿ ಹೋಗಿ ನೋಡಿ ಸರ್. ಇದು ರೆಡ್ ಪಾಮ್ ವೀಲ್ನಿಂದ ಎಫೆಕ್ಟ್ ಆಗಿರೋ ಪ್ಲ್ಯಾಂಟ್ ಇದು. ಓಕೆ. ಕಂಪ್ಲೀಟಾಗಿ ಸುಳಿನೇ ಕಂಪ್ಲೀಟಾಗಿ ಬಿದ್ದುಬಿಟ್ಟಿದೆ ಸರ್. ಇಲ್ಲಿ ಹೋಲ್ ಮಾಡೋದು ಸರ್, ಹೋಲ್ ಮಾಡಿ ಒಳಗಡೆ ಮನೆ ಮಾಡೋದು ಸರ್. ಓಕೆ. ಆ ಹೋಲ್ಗಳೆಲ್ಲ ಹೋಲ್ ಬರ್ತದೆ ಸರ್. ಇಲ್ಲಿ ಒಳಗಡೆ ಹೋಲ್ ಸರ್. ಓಕೆ ಓಕೆ. ಇವು ಇನಿಷಿಯಲಿ ಈಗ ಏನು ಮಾಡಿದ್ವಿ ಸರ್ ನಾವು, ಇಂಥ ಹೋಲ್ ಎಲ್ಲಿ ಫಸ್ಟ್ ಸರ್ಚ್ ಮಾಡ್ಬೇಕು ಸರ್ ಎಲ್ಲ ಗಿಡಗಳ ಒಳಗಡೆ. ಎಲ್ಲರೇ ಹೋಲ್ ಕಾಣಿಸಿದ್ರೆ ಅದ್ರೊಳಗಡೆ ಇಂಜೆಕ್ಟ್ ಮಾಡಿ ಇದನ್ನ ಸಿಮೆಂಟ್ ಥ್ರೂ ಮೆಚ್ಚಿಬಿಡ್ಬೇಕು ಸರ್. ಇದು ಓಕೆ, ಕ್ಲೋಸ್ ಮಾಡಿಬಿಡೋದು. ಅಂದ್ರೆ ಅದ್ರೊಳಗಿದ್ದು ಅಲ್ಲೇ ಸತ್ತು ಹೋಗ್ಬಿಡ್ತಾವೆ ಸರ್. ಈ ಪ್ಲಾಂಟ್ ನಾವು ದಾರಿ ಮಾಡಕ್ಕೆ ಕೊಡಂಗಿಲ್ಲ, ಹೊರಗೆ ಬರಕ್ಕೆ ದಾರಿ ಮಾಡಕ್ಕೆ ಕೊಡಂಗಿಲ್ಲ. ಅವು ಅಲ್ಲೇ ಸತ್ತು ಹೋಗ್ಬಿಡ್ತಾವೆ ಸರ್. ಓಕೆ ಓಕೆ. ಬಟ್ ನಾವೇನ್ ಮಾಡ್ಬೇಕು ಸರ್, ಫಸ್ಟ್ ಒಂದ್ಸಲ ಬಿಡ್ತೀವಲ್ಲ ಸರ್, ವಿ ನೀಡೆಡ್ ಟು ಅಬ್ಸರ್ವ್. ಓಕೆ. ಸತ್ತಿದೋ ಇಲ್ಲೋ ಅಂತ ಹೇಳಿ. ಸಾಯ್ತಾವ್ ಸರ್, ಯೂಶಲಿ 99% ಸಾಯ್ತಾವ್ ಸರ್. ಹೆಂಗ್ ಅಬ್ಸರ್ವ್ ಮಾಡ್ಬೇಕಂದ್ರೆ ಜಸ್ಟ್ ನೀವು ಅದ್ರ ಹತ್ರ ಹೋದ್ರೆ ಸೌಂಡ್ ಮಾಡುತ್ತೆ ಸರ್. ಅದು ಕರ್ಕ್ 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 ಅಂತ ಸೌಂಡ್ ಬರ್ತದೆ ಸರ್. ಅದು ಅಂದ್ರೆ ಇನ್ನು ಜೀವಂತ ಅದ. ನೆಕ್ಸ್ಟ್ ಸಲ ಇನ್ನೊಂದ್ಸಲ ಹಾಕ್ಬೇಕು ಸರ್. ಆಮೇಲೆ ಒಂದು 2 to 3 ಡೇಸ್ ಬಿಟ್ಟು ಮತ್ತೆ ಬಂದೆ ನೋಡ್ಬೇಕು ಸರ್. ಇದಕ್ಕೆ ನಾವು ಅದಕ್ಕೆ ಅಲ್ಲಿ ಟೈ ಅಪ್ ಮಾಡಿದ್ವಿ ಸರ್. ನೀವು ನೋಡಿರ್ಬೇಕು, ಸೀರಿನ ಕಟ್ಬಿಟ್ಟಿವಿ ಸರ್. ಐಡೆಂಟಿಫೈ ಮಾಡೋದು ಸರ್ ಯಾವ ಪ್ಲಾಂಟ್ ಡ್ಯಾಮೇಜ್ ಇದೆ, ಯಾಕಂದ್ರೆ ಇಷ್ಟೆಲ್ಲ ಹುಡುಕೋದು ಕಷ್ಟ ಆಗತ್ತೆ ಸರ್. ಹೋಗಿ ಐಡೆಂಟಿಫೈ ಮಾಡೋದು, ಅದ್ರಲ್ಲಿ ಅಬ್ಸರ್ವ್ ಮಾಡೋದು. ಓಕೆ. ಸೊ ಅದು ಯಾವಾಗ ನಿಲ್ಸುತ್ತೋ ಅವಾಗ ಸಿಮೆಂಟ್ ಮುಚ್ಚಿಬಿಡೋದು ಸರ್. ಓಕೆ, ಆ ಥರ ಸರ್. ಕಂಪ್ಲೀಟ್ ಓಕೆ. ಇದು ಮಾಡ್ಕೋಬೋದು ಸರ್. ಸರ್ ನಿಮಗೆ ಪ್ಲಾಂಟೇಶನ್ ಈಗ ಮಾಡಿದ್ರಲ್ಲ, ಖರ್ಚಾಗಿ ಎಷ್ಟು ಬಂದದ ಸರ್? ಸರ್ ಇದು ನಮ್ಮ ಪ್ಲಾಂಟ್ ಬಂದು ಒಂದು ಪ್ಲಾಂಟ್ಗೆ 500 ರೂಪೀಸ್ ಬಿದ್ದಿದೆ ಸರ್. ಟಿಲ್ ನಿಮ್ಮ ಹೊಲ? ಹಾಂ ಸರ್. ಓಕೆ. ಈಗ ನಾವು 3 ಇಯರ್ಸ್ನಿಂದ ಇದು ಮೇಂಟೆನೆನ್ಸ್ ಇದೆ ಸರ್. 15 lakhsವರೆಗೂ ನಮಗೆ ಖರ್ಚು ಬಂದಿದೆ ಸರ್. ಈಗ 3 ಇಯರ್ಸ್ ತನಕ? 3 ಇಯರ್ಸ್ ತನಕ. ಟೋಟಲ್ ಎಷ್ಟು ಎಕರೆ ಅಂದ್ರೆ ಸರ್ ಇದು ಟೋಟಲ್ 10 acres. ಯೂಶಲಿ 6 acres ಮಿಡಲಲ್ಲಿ ಕೂಡ್ಸಿವಿ ಸರ್. 4 acre ಲೆಕ್ಕದಲ್ಲಿ ಬೌಂಡ್ರಿನಲ್ಲಿ ಇದೆ ಸರ್. ಓಕೆ. ಎಲ್ಲ ಕಂಪ್ಲೀಟ್ ಅಂದ್ರೆ ಬೌಂಡ್ರಿ ವೇಸ್ಟ್ ಮಾಡಿ 1000 ಗಿಡಗಳು ಅಂತ ಹೇಳ್ತಾರೆ. ಟೋಟಲ್ ನಮ್ಮಲ್ಲಿ ಇರೋ 1000 ಗಿಡಗಳಿಗೆ 15 ಲಕ್ಷ ತನಕ ಈಗ ನಿಮಗೆ ತನಕ ಬಂದದ್ರಿ? ಬಂದಿದೆ ಸರ್. ಖರ್ಚು ಬಂದಿದೆ ಸರ್. ತನಕ ಏನು ಪ್ರಾಫಿಟ್ ಏನು ತೊಗೊಂಡಿಲ್ಲ? ಇಲ್ಲ ಸರ್, ಇನ್ನೂ ತೊಗೊಂಡಿಲ್ಲ ಸರ್. ಸೊ ಈಗ ನೆಕ್ಸ್ಟ್ ಚಾಲು ಆಗುತ್ತೆ? ನೋಡ್ಬೇಕು ಸರ್ ಅದನ್ನ. ಪ್ರಾಫಿಟ್ ನೀವು ಹೇಳಿದ್ರಿ ಸರ್, ಒಂದು ಗಿಡಕ್ಕೆ ತಿನ್ಸೆ ಅಂದ್ರೂ ಅಟ್ಲೀಸ್ಟ್ 150 ವಿ ಕ್ಯಾನ್ ಕೌಂಟ್ ಸರ್. 100 ಸಿಕ್ಕರೂ ಸಾಕು ಸರ್. ಈಗ 150 ನಾವು ಲೆಕ್ಕ ಹಿಡ್ಕೊಂಡ್ವಿ ಅಂತ ತಿಳ್ಕೊಳ್ಳಿ ಸರ್. 150 ನಾವು 1,000 ಗಿಡಕ್ಕೆ ಹಿಡಿದ್ರೆ 1,50,000 ಫ್ರೂಟ್ಸ್ ಆದವು ಸರ್. ಅದೇ ವರ್ಸ್ಟ್ ಕೇಸಲ್ಲಿ. ಸೊ 150 ಆದರೆ ಈಗ ನಾವು ನಾ ಹೇಳ್ದಲ್ಲ ಸರ್, ಸ್ವತಃ ಮಾರ್ಕೆಟಿಂಗ್ ಮಾಡಿದ್ರೆ ಈಗ 70 ನಡೀತಾ ಇದೆ, 50 ನಡೀತಾ ಇದ್ರೆ ಫುಲ್ ಪ್ರಾಫಿಟ್ ವಿ ಕ್ಯಾನ್ ಗೆಟ್ ಇಟ್. ಸೊ ನಾವು ಅಟ್ಲೀಸ್ಟ್ 40 ರೂಪೀಸ್ ಹಿಡೋಣ ಸರ್. 40 ಅಥವಾ 30 ಹಿಡಿದ್ವಿ ಅಂತಂದ್ರೆ ಸೊ ನಮಗೆ ಅರೌಂಡ್ ಈಗ 1 lakhs ಅಷ್ಟೇ 50 ಮೇಲೆ ಹೋಯ್ತು. ಹೋಯ್ತು ಸರ್. ಒಂದೇ ಲಕ್ಷ 30 ಲಕ್ಷ ಆಗುತ್ತೆ. 30-40 ಲಕ್ಷ ಸೀದಾ ಬಂದ್ಬಿಡುತ್ತೆ ವರ್ಷಿಗೆ ಸರ್. ಸೀದಾ ಆನ್ ಆನ್ ಎವರೇಜ್ ನಾವು ಹೇಳ್ದೆ ಎಲ್ಲ ಮಿಕ್ಸ್ ಮಾಡಿ ಎಲ್ಲ 40 lakhs ತನಕ ಆರಾಮ್ಸಿ ಗಳಿಸ್ಬೋದು. ಹಾಂ ಸರ್. ಆಮೇಲೆ ಇದ್ರ ಜೊತೆ ಮತ್ತೆ ಇಂಟರ್ ಕ್ರಾಪ್ನು ಮಾಡ್ತಾ ಇದೆ ಸರ್. ಒಳಗಡೆ ನೀವು 3 years ತನಕ ಆರಾಮ್ ಮಾಡ್ಬೋದು ಸರ್. ಈಗ ಆಲ್ರೆಡಿ ನೀವು ನೋಡ್ತಾ ಇದ್ದೀರಿ 3 years ತನಕ ಮಾಡ್ಬೋದು. ಏನು ಮಾಡ್ಕೋಬಹುದು ಸರ್. ತೊಗರಿ ಆಗ್ಲಿ ಕಾಯಿಪಲ್ಲೆ ಇದೆ ಸರ್. ಇದ್ರ ಜೊತೆ ಇಂಟರ್ ಕ್ರಾಪಿಂಗ್ ಬಾಳೆ ಭಾಳ ಚೆನ್ನಾಗಿ ಸರ್. ಬಾಳೆ ಯಾಕಂದ್ರೆ ಬಾಳೆಯಲ್ಲಿ ಪೊಟ್ಯಾಷಿಯಂ ಅಂಶ ಜಾಸ್ತಿ ಇರುತ್ತೆ ಸರ್. ಅದ್ರದ್ದು ಲೀವ್ಸ್ ಇದ್ರೊಳಗಡೆ ಬಿದ್ದರೆ ಇಟ್ಸ್ ಬೆನಿಫಿಷಿಯಲ್ ಸರ್. ಎರಡು ಸಪೋರ್ಟಿವ್ ಆಗ್ತಾವೆ ಸರ್. ಒನ್ ಈ ಸಪೋರ್ಟಿಂಗ್ ಅದರ್. ಓಕೆ ಸರ್. ಬಾಳೆ ಚೆನ್ನಾಗಿ ಸರ್. ನೀವು ನೀರಿದ್ರೆ ಎರಡೂ ಕಂಬೈನ್ ಮಾಡ್ಕೋಬೋದು ಸರ್. ಸರಿ ಸರ್. ಇವ್ರು ರೈತರು ಏನು ಸರ್ ನಿಮ್ಗೆ ಹೇಳಿದ? ಹೌದು ಸರ್. ಅದು ರೆಡ್ ಪಾಮ್ ಮಿಲ್ ಪ್ರಾಬ್ಲಮ್ ಬಂದಿತ್ತಲ್ಲ ಸರ್, ಅವಾಗ ಇವ್ರು ಹೇಳಿದ್ರು ಸರ್, ಈಗ ಇದು ಏನು ಹುಳಗಳು ಕಾಣ್ಲತ್ತವಲ್ರಿ ಗೌಡ್ರೆ, ಅದಕ್ಕೆ ಒಳಗಡೆ ರಕ್ತ ಇಲ್ಲ. ಸೊ ಹಾಗಾಗಿ ಅದನ್ನ ಏನು ನಾವು ತೊಗರಿಗೆ ಹೊಡಿತೀವಲ್ರಿ ಪ್ರೊಕ್ಲೇಮ್, ಅದನ್ನ ಹೊಡೆದು ನೋಡೋಣ ಏನಂತ ಅಂದ್ರು ಸರ್. ಹಾಗಾಗಿ ನಾನು ಆಮೇಲೆ ನೆಟ್ನಲ್ಲಿ ಸರ್ಚ್ ಮಾಡಿದೆ. ಕೆಲವೊಂದು ಕೊಕೊನಟ್ ಸೈಂಟಿಸ್ಟ್ ರೆಫರ್ ಮಾಡಿದ. ಯೂಶಲಿ ಅವ್ರು ಇಂಜೆಕ್ಷನ್ ರೆಫರ್ ಮಾಡಿದ್ರು ಸರ್. ಬಟ್ ಎಲ್ಲಕ್ಕೂ ಇಂಜೆಕ್ಷನ್ ಮಾಡೋದು ಕಷ್ಟ ಸರ್ ಅದು. ಹಾಗಾಗಿ ಸ್ಪ್ರೇನೇ ಮಾಡಿದ್ವಿ ಸರ್. ಇವ್ರನ್ನೇ ಎಲ್ಲರೂ ಕೂಡ ಸ್ಪ್ರೇ ಮಾಡಿದ್ರು ಸರ್. ಅವರು ಮಾಡಿದ್ರೆ ಇಮಿಡಿಯೇಟ್ ಕಂಟ್ರೋಲಲ್ಲಿ ಬಂತು ಸರ್. ಎಲ್ಲ ಹುಳುಗಳು ಪೂರಾ ಪುಡಿ ಆಗ್ಯಾವ ಸರ್. ಅವ್ರು ನೋಡಿ ಬಂದ್ರಿ ಯಜಮಾನ್ರಿ, ಅದು ಐಡಿಯಾ ಏನು ಮುಂಚೆ ಮಾಡಿದ್ರೆ ಹೆಂಗೆ ಬಂತು ನಿಮಗೆ? ಅದು ನಮಗಂದ್ರೆ ಅದು ಈ ತೊಗರಿಗೆ ಏನು ಹೊಡಿತೇವಲ್ರಿ, ಅದು ಸಾಯದೆ ರಕ್ತದ ಅಂಶ ಇದ್ದಿಂದಕ್ಕೆ ಅದು ಎಫೆಕ್ಟ್ ಆಗಲ್ಲ. ಅದಕ್ಕೆ ರಕ್ತ ಇದ್ದಕ್ಕೆ ಎಫೆಕ್ಟ್ ಆಗ ಅದು ಖತಮ್ ಆಗ್ತದ. ಓಕೆ. ಅದಕ್ಕೆ ಅದು ನೋಡಿದ್ದು ಇದು ಮಾಡಿದ್ರಿ ಒಂದ್ಸಾರಿ ಹುಡುಗ ನೋಡಮ್ರಿ ಅಂತ ಹೇಳಿ ಕೇಸಿಂದ. ಓಕೆ. ಇಲ್ಲ ಚೆನ್ನಾಗಿ ಹೇಳಿರಿ ಸರ್. ಆಕ್ಚುಲಿ ಗಿಡಗಳು ಉಳಿಸಿರಲ್ಲ ಸರ್. ಏನ ಒಂದ್ ತಿಂಗಳ ಮೊದಲು ಮಾಡಿದೇವ್ ಅಂದ್ರೆ ಗಿಡ ಏನೋ ಓಸನು ಹೋಗ್ತಿದ್ವಿ ಅಂದ್ರೆ ಅದು ಯಾರಿಗ್ ಗೊತ್ತಿಲ್ಲ ಅಷ್ಟು. ಓಕೆ ಸರ್. ಎಷ್ಟು ವರ್ಷದ ಕೆಲಸ ಮಾಡ್ತಿದ್ರಿ ಇಲ್ಲಿ? ಅವ್ರು ಭಾಳ ವರ್ಷ ಆಯ್ತು ಸರ್. ಭಾಳ ವರ್ಷ ಏನು ಸರ್? ಏನ್ರ 10-15 ವರ್ಷ. ಓಕೆ, 10-15 ವರ್ಷ. ಫಾದರ್ ಎಲ್ಲ ಇದ್ರಲ್ಲ ಸರ್ ಅವಾಗೇ ಸರ್.
ಇಲ್ಲ ಸರ್, ನೀವು ಇದ್ದೆ ಅಂತ ಹೇಳಿ ಈ ತರ ಎಲ್ಲ ಕಾಪಾಡ್ಕೊಂಡು ಬಂದಿರಿ ಸರ್. ಹಾ. ಅದು ಚೆನ್ನಾಗ್ ಕೆಲ್ಸ ಸರ್ ಮಾಡ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ. ಹಾಂ ರೀ. ಹಾಂ ಸರ್, ಹಾಕೊಂಡು ಹೋಗಣ್ರಿ. ಹಾಂ ಸರ್. ಇದು ಬಾರ್ಡರ್ ಪ್ಲಾಂಟೇಶನ್ ಬೇರೆ ಹಾಕಿರೇನು ಸರ್ ಇದು? ಹಾಂ ಸರ್. ಇದು ಇದು ಯಾವ ವೆರೈಟಿ? ಇದನ್ನು ಮಲೇಷಿಯನ್ ಅಂತ ಹೇಳಿ ಡ್ವಾಫ್ ವೆರೈಟಿ ಸರ್ ಇದು. ಓಕೆ ಸರ್. ಹಾಂ, ಇದು ಅಲ್ಲಿ ನೋಡಿದ್ರಲ್ಲ ಸರ್ ಕೆಳಗಡೆ ಆಗ್ತಾವ ಸರ್. ಇದು ಸ್ವಲ್ಪ ಹೈಟಲ್ಲಿ ಹೋಗುತ್ತೆ ಸರ್ ಇದು. ಇದು 3.5 ಇಯರ್ಸ್ ಸರ್ ಇದು. ಈಗ ಅದು 2.5 ಇಯರ್ಸ್ ಇದ್ರೆ 3.5 ಇಯರ್ಸ್ ಸರ್. ಈಗ ಚಾಲು ಆಗ್ತಾ ಇದೆ ಸರ್ ಇದ್ರೊಳಗಡೆ. ಓಕೆ. ಇದು ಎಷ್ಟು ಕಾಯಿ ಬರ್ತಾವ ಅಂತ ಹೇಳಾರ ಸರ್ ನಿಮಗೆ? ಇದನ್ನು ಅದೇ ಸರ್, ಸೇಮ್ ಏನು ಸರ್? ಸೇಮ್ ಹೇಳ್ಯಾರ ಸರ್ ಅವ್ರ ರೇಂಜ್. ವಿ ಕ್ಯಾನ್ ಎಕ್ಸ್ಪೆಕ್ಟ್ 150. ಇದು ಎಷ್ಟು ವರ್ಷ ತನಕ ಇರ್ತದೆ ಸರ್ ಇದು? ಸೇಮ್ ಅದನ್ನು ಇದನ್ನು ಸೇಮ್ ಸರ್, 50 years. 50 ಇಯರ್ಸ್ ತನಕ ಇರುತ್ತೆ ಸರ್. ಬಟ್ ಇದಕ್ಕೆ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಇದೆ ಸರ್. ಓಕೆ ಸರ್. ಓಕೆ. ಏನದು ರೆಡ್ ಪಾಮ್ ವೀಲ್ ಆಯ್ತು, ರೈನೋಸರಸ್ ಬಿಟಲ್ ಇದೆ, ಒಂದು ಎಫೆಕ್ಟ್ ಮಾಡಿಲ್ಲ ಸರ್. ಓಕೆ. ಜಸ್ಟ್ ಲೀವ್ಸ್ ನ ಅದ್ ಮಾತ್ರ ಕಟ್ ಮಾಡ್ತಾವ ಸರ್. ಯಾಕಂದ್ರೆ ಇಲ್ಲಿ ಹೋಲ್ ಹಾಕ್ಬೇಕಂದ್ರೆ ಇಟ್ಸ್ ವೆರಿ ಸ್ಟ್ರಾಂಗ್ ಸರ್ ಇದು. ಓಕೆ ಸರ್. ಓಕೆ. ತುಂಬಾ ಕಷ್ಟ ಸರ್ ಇದಕ್ಕೆ. ಸೊ ಅದಕ್ಕೆ ಇದು ರೆಸಿಸ್ಟೆನ್ಸ್ ಇದೆ ಸರ್. ಈಗ ಸರ್ ನಮ್ಮ ರೈತರಿಗೆ ಇದು ಸಸಿಗಳು ಬೇಕು, ನರ್ಸರಿಗಳು ಬೇಕಂದ್ರೆ ನಿಮ್ಮ ಕಡೆ ಏನಾದ್ರು ಸಿಗುತ್ತೆ? ಸಿಗುತ್ತೆ ಸರ್, ಸಿಗುತ್ತೆ. ನಿಮ್ಮ ಕಡೆ ಸಿಗುತ್ತೆ ಸರ್, ಸಿಗುತ್ತೆ. ಸೊ ನಿಮ್ದು ಕಾಂಟ್ಯಾಕ್ಟ್ ನಂಬರ್ ನಮ್ಮ ರೈತರಿಗೆ ಹೇಳ್ರಿ ಸರ್. ಹಾಂ ಸರ್. ನಿಮ್ಮ ನಂಬರ್ ಹೇಳ್ರಿ ನಮಗೆ. ಸೊ ಡೈರೆಕ್ಟ್ ನಮ್ಮ ರೈತ ನಿಮಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ತಾರೆ. ಆಯ್ತು ಸರ್. ಅವಾಗ ನಿಮ್ಮ ಡೈರೆಕ್ಟ್ಲಿ ಅವ್ರಿಗೆ ನೀವು ಇದು ಮಾಡ್ಬೋದು ಸರ್. ಆಯ್ತು ಸರ್. ನಿಮ್ಮ ನಂಬರ್ ಹೇಳಿ ಸರ್. 83-100-77268. ಹಾಂ. ಏನು ಸರ್ ಪ್ರೈಸ್ ಯೂಶ್ವಲಿ ನಾವು +100 ಸರ್. ಟ್ರಾನ್ಸ್ಪೋರ್ಟ್ ಅದು ಹಿಡಿದು ನಮ್ಮ ಮೇಂಟೆನೆನ್ಸ್ ಹಿಡಿದು 600 ರೂಪೀಸ್ ಪರ್ ಪ್ಲಾಂಟ್. ಇದು ತಗೋಬೇಕಾದ್ರೆ ಇಲ್ಲಿ ಸರ್ ಕುಂಶಿ ಇಲ್ಲಿ? ಹಾಂ, ಕುಂಸಿ ಸರ್. ಕುಂಶಿಯಲ್ಲಿ ನರ್ಸರೀಸ್ ಪ್ರಗತಿ ನರ್ಸರಿ ಅಂತ ಇದೆ ಸರ್. ನೀವು ಗೂಗಲಲ್ಲಿ ಪ್ರಗತಿ ನರ್ಸರಿ ಹೊಡೆದ್ರೆ ನಿಮ್ಮ ಲೊಕೇಶನ್ ಥ್ರೂ ಬಂದ್ಬಿಡುತ್ತೆ. ಹಾಂ, ಆಲ್ರೆಡಿ ಇದೆ ಸರ್ ಲೊಕೇಶನ್. ನನ್ನ ನಂಬರ್ ಕೂಡ ಗೂಗಲಲ್ಲಿ ಇದೆ ಸರ್. ಸರ್ ಅದ್ರ ಜೊತೆ ನೀವು ಏನಾದರೂ ರೆಕಮೆಂಡೇಶನ್ ನಮ್ದು ಕನ್ಸಲ್ಟೆನ್ಸಿ ಏನಾದ್ರು ಕೊಡ್ತೀರಾ ಅಥವಾ ಸ್ಪೆಷಲಿ ಇದ್ರ ಬಗ್ಗೆ? ಯಾಕಂದ್ರೆ ನಮ್ಮ ರೈತರಿಗೆ ಗೊತ್ತಿರಲ್ಲ ಅಂದ್ರೆ ಇದು ಏನು ಹೆಂಗ್ ಮಾಡ್ಬೇಕಂತ ಸರ್. ಏನಿಲ್ಲ ಸರ್, ಅವ್ರು ಏನಾದ್ರು ಪ್ರಾಬ್ಲಮ್ಸ್ ಇದ್ರೆ ನಾನು ತಗೊಂಡು ನೀವು ವಾಟ್ಸಪ್ ಅಲ್ಲಿ ಇಮೇಜಸ್ ಹಾಕಿದ್ರೆ ಐ ಕ್ಯಾನ್ ಜಸ್ಟ್ ಸಜೆಸ್ಟ್. ಎಜುಕೇಟೆಡ್ ಇದ್ರೆ ದೇ ಕ್ಯಾನ್ ಯೂಸ್ ChatGPT. ಸ್ನೇಹಿತರೆ ಸರ್ ಇನ್ನೊಂದು ಸರ್, ಈಗ ನಮಗೆ ರಿಸಲ್ಟ್ ಸಿಗೋದು ಇನ್ನೂ 1 year ಆಗುತ್ತೆ ಸರ್. ಅಂದ್ರೆ ಎಷ್ಟು ಚೆನ್ನಾಗಿ ಈಲ್ಡ್ ಬರುತ್ತೋ ಆಮೇಲೆ ಐ ಕ್ಯಾನ್ ಕ್ಲಿಯರ್ಲಿ ಟೆಲ್. ಹೌದು ಸರ್. ಅಂದ್ರೆ ರೈತರು ಪಾಪ ಮೋಸ ಹೋಗ್ಬಾರ್ದು. ಹಾ, ಅದಕ್ಕೆ ಐ ಕ್ಯಾನ್ ಟೆಲ್. ಇನ್ನೂ ಪ್ರಾಬ್ಲಮ್ಸ್ ಬರ್ತಾವ ಸರ್. ಅವು ಪ್ರಾಬ್ಲಮ್ಸ್ ಕ್ಲಿಯರ್ ಆದ್ಮೇಲೆ ಐ ಕ್ಯಾನ್ 100% ಶ್ಯೂರ್ ಅಟ್ ದಟ್ ಟೈಮ್. ಹೌದು ಸರ್. ಹೌದು. ಐ ಕ್ಯಾನ್ ಹೇಳಕ್ ಆಗಂಗಿಲ್ಲ. ಐ ಕಾಂಟ್ ಸರ್. ಯಾಕಂದ್ರೆ 3.5 years ನಾವು ಇನ್ನು ಕಲಿತಾ ಇದ್ದೀವಿ. ಇದ್ರೊಳಗೆ ಏನೇನು ಪ್ರಾಬ್ಲಮ್ ಆಗತ್ತೆ ನಿಮ್ದು ಕರೆಕ್ಟ್. ಏನೇನು ಪ್ರಾಬ್ಲಮ್ ಆಗತ್ತೆ ಮುಂದೆ ಬರ್ತಾ ರಿಸಾಲ್ವ್ ಮಾಡ್ಕೋತ ಹೋಗ್ಬೋದು. ಯಾಕಂದ್ರೆ ಸರ್ ಈಗ ನಾವು ಇದೊಂದು ಚಾಲೆಂಜ್ ಸರ್. ಗುಲ್ಬರ್ಗಾ ರೀಜನ್ ಅಲ್ಲಿ ಇದು ಬಿಡೋದು ಅಷ್ಟು ಈಸಿ ಅಲ್ಲ ಸರ್. ನಾವು ಟ್ರಯಲ್ ಆಲ್ರೆಡಿ ಮಾಡೀವಿ ಸರ್. ನೀವು ನೋಡ್ಬೋದು ಕೆಲವೊಂದು ಪ್ಲಾಂಟ್ ಸಕ್ಸಸ್ ಆಗಿದೆ ಸರ್ ಈಗ. ಸೊ ಅರ್ಲಿ ಮ್ಯಾಚುರಿಟಿ ಆಗಿದೆ ಸರ್ ಅದು. ಅವ್ರು ಹೇಳಿದ್ದು ನಮ್ಗೆ 3 years, ಬಟ್ ಇನ್ 2.5 years ವಿ ಆರ್ ಗೆಟಿಂಗ್. ಆಮೇಲೆ ಕೆಲವೊಂದು ಇನಿಷಿಯಲ್ ಏನಾಗ್ತಾವ, ಈ ಫ್ಲವರ್ ಡ್ರಾಪ್ ಆಗ್ತಾವ ಸರ್. ಯಾಕಂದ್ರೆ ಕಳ್ಳ ಏನಂತಾರೆ ಸರ್, ಹೂವುಗಳು ಅಂತಾರಲ್ಲ ಸರ್. ಇನಿಷಿಯಲಿ ಬರೋ ಹೂವು ಅಂತಾರ ಡ್ರಾಪ್ ಆಗ್ತಾವಲ್ಲ ಸರ್, ಆ ತರ ಸರ್ ಇದು. ಫಸ್ಟ್ ಬಂದಾಗ ಇನಿಷಿಯಲಿ ಡ್ರಾಪ್ ಆಗುತ್ತೆ. ನಾಟ್ ನೆಸೆಸರಿ ಟು ಹೆದರೋ ನೆಸೆಸರಿ ಇಲ್ಲ ಸರ್. ಆಮೇಲೆ ಸೆಟ್ಟಿಂಗ್ ಚಾಲು ಆಗುತ್ತೆ ಸರ್. ಮೆಚುರಿಟಿ ಇರಲ್ಲ ಸರ್ ಈ ಟೈಮಲ್ಲಿ. ಫುಲ್ ಮೆಚುರಿಟಿ ಇರಂಗಿಲ್ಲ ಸರ್. ಹೌದು, ಎಕ್ಸಾಕ್ಟ್ಲಿ. ಇನಿಷಿಯಲಿ 1 ವರ್ಷ ಏನಿರ್ತದೆ ಸ್ವಲ್ಪ ಇನ್ಮ್ಯಾಚೂರ್ ಟೈಪ್ ಇರ್ತದೆ. ಇಮ್ಯಾಚೂರ್ ಟೈಪ್ ಅದ್ರ ತಾಕತ್ತು ಇರಂಗಿಲ್ಲ, ಫ್ಲವರ್ ಡ್ರಾಪ್ ಆಗುತ್ತೆ ಸರ್ ಇನಿಷಿಯಲಿ. ಸೊ ನಾನು ಟೆಂಗ್ ಯಾಕೆ ನಾವು ಚೂಸ್ ಮಾಡಿದ್ವಿ ಅಂತಂದರೆ, ಈಗ ತೊಗರಿನೂ ನಾವು ತೊಗೊಂಡಿವಿ ಅಂತ ತಿಳ್ಕೊಳ್ಳಿ ಸರ್, ಇಟ್ಸ್ ವೆರಿ ಸೆನ್ಸಿಟಿವ್ ಇದು ಕ್ಲೈಮೆಟಿಕಲ್ ಚೇಂಜ್. ಈಗ ಪ್ರೆಸೆಂಟ್ಲಿ ನಾವು ಕ್ಲೈಮೆಟಿಕಲ್ ಚೇಂಜಸ್ನ ವಿ ಆರ್ ಗೋಯಿಂಗ್ ಥ್ರೂ. ತೆಂಗಿನೂ ಆಗತ್ತೆ ಸರ್, ಬಟ್ ಯೂಶಲಿ ಏನು ಸರ್, ಇದ್ರ ಲೈಫ್ ಸ್ಪ್ಯಾನ್ ಬಂದು 50 years. ನಮ್ದು ಮೈಂಡ್ ಸೆಟ್ ಏನು ಸರ್, ಈಗ ನಾವು ಒಂದು 100 years ನಾವು ಬದುಕೋರಿದ್ದೀವಿ ಅಂತಂದ್ರೆ ಅಟ್ಲೀಸ್ಟ್ 50 years ಇಟ್ಸ್ ಶಾರ್ಟ್. ವಿ ಆರ್ ಗೋಯಿಂಗ್ ಟು ಸರ್ವೈವ್. ಸೊ ಹಾಗಾಗಿ ಅಟ್ಲೀಸ್ಟ್ 25 years ಆದರೂ ಇದು ಸರ್ವೈವ್ ಆಗುತ್ತೆ ಸರ್ ಚೆನ್ನಾಗಿ, ವಿತೌಟ್ ಡಿಸೀಸ್, ಮೋರ್ ಡಿಸೀಸಸ್. ಸೊ ಹಾಗಾಗಿ ಅಲ್ಲಿ ತನಕ 25 years ವಿ ವಿಲ್ ಬಿ ಸೇಫ್. ಎಕ್ಸಾಕ್ಟ್ಲಿ. ಹೌದು, ಟು ಸಮ್ ಎಕ್ಸ್ಟೆಂಟ್. ಈಗ ತೊಗರಿಗೆ ಹೋದ್ರೆ ಏನಾಗುತ್ತೆ ಸರ್, ಇದು ಸ್ಮಾಲ್ ಕ್ರಾಪ್. ಇಟ್ ಈಸ್ ವಿತ್ ಇನ್ 6 to 7 months ಅಷ್ಟೇ ಸರ್ ಬಂದ್ಬಿಡುತ್ತೆ. ಹೌದು, ಸೆನ್ಸಿಟಿವ್ ಚೇಂಜಸ್ ಆದ್ರೂ ಕೂಡ ಫ್ಲವರ್ ಡ್ರಾಪ್ ಆಗುತ್ತೆ, ಈಲ್ಡಲ್ಲಿ ಕಡಿಮೆ ಬರುತ್ತೆ. ಈಗ ನೋಡಿದ್ರಲ್ಲ ಸರ್, ನೀರು ಜಾಸ್ತಿ ಆದರೆ ನೆಟ್ಟೆ ಹೋಗುತ್ತೆ ಸರ್. ಎಕ್ಸಾಕ್ಟ್ಲಿ. ಸೊ ಕಮರ್ಷಿಯಲ್ ಆಗಿ ಈಗ ಯಾಕಂದ್ರೆ DAP ಇವರೇ ಎಲ್ಲ ರೇಟ್ ಜಾಸ್ತಿ ಆಗ್ತಾ ಇದೆ, ಬಟ್ ಇದರ ರೇಟ್ ಎಂದೂ ಜಾಸ್ತಿ ಆಗಿದೆ ಮಾರ್ಕೆಟ್. ಸೊ ಹಾಗಾಗಿ ನಾವು ಸ್ವಲ್ಪ ಕಮರ್ಷಿಯಲ್ ಆಗಿರೋ ಪ್ಲಾಂಟೇಶನ್ ಮಾಡಿದ್ರೆ ರೈತರು ಉಳಿಬೋದು ಸರ್. ಸರ್ ಇದ್ರ ನೀನು ಗೌರ್ಮೆಂಟ್ಲಿಂದ ಏನಾದರೂ ಸಬ್ಸಿಡೀಸ್ ಏನಾದರೂ ತೊಗೊಂಡು? ಇಲ್ಲ ಸರ್, ನಾವು ಏನು ಟ್ರೈನು ಮಾಡಿಲ್ಲ ಸರ್. ಯೂಶ್ವಲಿ ಸಬ್ಸಿಡಿನೂ ತೊಗೊಂಡಿಲ್ಲ ಸರ್. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದ. ನಮ್ಮ ರೈತರಿಗೆ ಬೆನಿಫಿಟ್ ಆಗುತ್ತೆ ಅಂತ ಹೇಳಿ ಇದು ಮಾಡ್ತೀನಿ ಈ ವಿಡಿಯೋಲಿಂದ. ಯಾಕಂದ್ರೆ ನಾವು ಫಸ್ಟ್ ಟೈಮ್ ತೆಂಗಿನಕಾಯಿ ಒಳಗೆ ತೊಗರಿ ಹಾಕಿ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ನಾನು ಆ್ಯಕ್ಚುಲಿ. ಸರ್ ಇದು ತೊಗರಿನೂ ಮತ್ತು ಡ್ರಮ್ ಸ್ಟಿಕ್ ತೊಗರಿನೂ ಹಾಕಿದ್ದಾರೆ ಸರ್ ಆ್ಯಕ್ಚುಲಿ. ಹೌದು ಸರ್ ಇಲ್ಲಿ ನಾವು ನೋಡ್ತಾ ಇದ್ವಿ ನಿಂಬೆ ಹಣ್ಣು ಪ್ಲಸ್ ತೊಗರಿ ಇದ್ರ ಜೊತೆ